ಇವತ್ತು ಮಟನಲ್ಲಿ ಸೂಪ್ ಮಾಡಿ ಸಾರು ಮಾಡೋದು ಇವತ್ತು ಹೇಳಿಕೊಡ್ತೀನಿ. ಈ ವೆದರ್ಗೆ ಸೂಪ್ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಈ ಸೂಪ್ಗೆ ಏನೇನು ಬೇಕಾಗಿರೋ ಮೆಟೀರಿಯಲ್ಸ್ ಇಲ್ಲಿ ನಿಮಗೂ ತೋರಿಸ್ಕೊಡ್ತೀನಿ. ಇಲ್ಲಿ ಇಟ್ಟಿದ್ದೀನಿ 2 ಗಡ್ಡೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಹೂವು, ಸ್ಟಾರ್ ಹೂವು, ಇಷ್ಟು ತುಂಡು ಶುಂಠಿ, 1 ಟೊಮೊಟ, 1 ಈರುಳ್ಳಿ, 2 ಸ್ಪೂನು ಜೀರಿಗೆ, 2 ಸ್ಪೂನು ಮೆಣಸು, ಈ ಸ್ಮಾಲ್ ಸ್ಪೂನಲ್ಲಿ 2 ಸ್ಪೂನು ಅರಿಶಿನ ಪೌಡ್ರ್, ಸ್ವಲ್ಪ ಪುದೀನ. ನಾವು ರುಬ್ಬಬಾರ್ದು. ಇದರಲ್ಲಿ ನಾವು ಕೈಯಲ್ಲಿ ಕುಟ್ಟಿದರೆ ಟೇಸ್ಟ್ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಇಟ್ಟಿದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಇದೆಲ್ಲ ಕುಟ್ಟಿ ಇಟ್ಟಿದ್ದೀನಿ. ಇದೆಯಾ? ಓಕೆಯಾ? ಎರಡು ಸ್ಪೂನು ಗರಂ ಮಸಾಲ,
ನೋಡಿ ಸೂಪ್ ರೆಡಿ. ಒಂದು ಬೆಸ್ಟ್ ಸೂಪ್ ರೆಡಿ ಮಾಡಿದ್ದೀವಿ. ಈ ಕ್ಲೈಮೇಟ್ ಆರೋಗ್ಯವಾಗಿ ಒಂದು ಬೆಸ್ಟ್ ಸೂಪು. ಈ ಕ್ಲೈಮೇಟು ಚಳಿಗಾಲ, ನಿಮಗೆ ಸ್ವಲ್ಪ ಖಾರ ಬೇಕಂದರೆ ಖಾರ ಪುಡಿ ಅದೆಲ್ಲ ಹಾಕಬೇಡಿ. 1 ಸ್ಪೂನು ಪೆಪ್ಪರ್ ಪುಡಿ ಹಾಕ್ಕೊಳ್ಳಿ. ಪೆಪ್ಪರ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುಡಿದು ಸೂಪರ್గా ಇದೆ. ನೀವು ನಿಮ್ಮ ಮನೆಯಲ್ಲಿ ಇದರ ಮಾಡಿ ಮಕ್ಕಳಿಗೆ ಕೊಟ್ಟು ನೀವು ಕುಡಿಯಿರಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲ, ಈ ಬೆನ್ನ ಮೇಲೆ ಮುರಿದು ಹೋಗಿರೋರು ಎಲ್ಲ ಇದನ್ನ ಈ ಸೂಪು ವೀಕ್ 2 ಟೈಮ್ಸ್ ಕುಡಿದರೆ ಜಲ್ದಿ ವಾಸಿ ಆಗುತ್ತೆ, ವಾಸಿ ಆಗುತ್ತೆ. ಅದು ಮಾತ್ರ ಅಲ್ಲ, ಈ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಕುಡಿದು ನೋಡಿ. ಅಷ್ಟೇ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಹೆಂಗಿದೆ ಅಮ್ಮ? ಸೂಪರ್. ವೆರಿ ಗುಡ್. ನೋಡಿ, ಇದು ನನ್ನ ಮಗಳಿಗೆ ಬೋನ್ ಫ್ರ್ಯಾಕ್ಚರ್ ಆಗಿದೆ. ಸೊ ಇದಕ್ಕೂ ಒಂದು ಬೆಸ್ಟ್ ಸೂಪು, ಮೇಕೆ ಮೂಳೆಯಲ್ಲಿ ಸೂಪ್ ಮಾಡಿ ಕೊಟ್ಟಿದ್ದೀನಿ. ನೋಡಿ ಮಕ್ಕಳೇ, ಈಗ ಸೂಪು ಹೆಂಗೆ ತಯಾರು ಮಾಡಿ ಕುಡಿಬೇಕಂತ ನಿಮ್ಗೆ ತೋರಿಸ್ಕೊಟ್ಟಿದ್ವಿ. ಅದರಲ್ಲಿ ಹಂಗೆ ಹೆಂಗೆ ಸಾರು ಮಾಡಬೇಕಂತ ಈಗ ನೆಕ್ಸ್ಟ್ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಇದರಲ್ಲಿ 1 ಈರುಳ್ಳಿ 1 ಟೊಮೊಟೊ ಅರಿದಿಟ್ಟಿದ್ದೀನಿ. ಇದರಲ್ಲಿ ಬೇಕಷ್ಟು, ಇದಕ್ಕೆ ಎಷ್ಟು ಬೇಕೋ 1 kg ಮಟನ್ಗೆ ಎಷ್ಟು ಬೇಕೋ ಅಷ್ಟು ಪುದೀನ ಅರಿದಿಟ್ಟಿದ್ದೀನಿ. ಬೇಕಷ್ಟು ಎಷ್ಟು ಬೇಕಾಗಿದೆ ಬೇಕಾಗಿದೋ ಅಷ್ಟು ತೆಂಗಿನಕಾಯಿ ಅರಿದಿಟ್ಟಿದ್ದೀನಿ. ನೋಡಿ, ಎಲ್ಲರೂ ಅಂಗಡಿಯಲ್ಲಿ ಮಟನ್ ಮಸಾಲ ತಗೊಂಡು ಹಾಕ್ತಾರೆ ಮಟನ್ಗೆ. ನಾವು ಅಂಗಡಿಯಲ್ಲಿ ತಗೊಂಡಿಲ್ಲ. ಮನೆಯಲ್ಲಿ ಮಟನ್ಗೆ ಏನೇನು ಬೇಕಾಗುತ್ತೋ ಅದೆಲ್ಲ ಹುರಿದು ಅದ ಪೌಡರ್ ಮಾಡಿ ಇಟ್ಟಿದ್ದೀವಿ. ಅದರಲ್ಲಿ 2 ಸ್ಪೂನು ಹಾಕ್ಕೊಳ್ಳಿ. ಇದು ನಮ್ಮ ಮನೆಯಲ್ಲಿ ಮಾಮೂಲಿ ಮಸಾಲ ಪುಡಿ. ಮಸಾಲ ಪುಡಿ ಎಲ್ಲರಿಗೂ ಗೊತ್ತಿರುತ್ತೆ, ಮಸಾಲ ಪುಡಿ ಹೆಂಗೆ ಮಾಡಿರ್ತಾರಂತ. ಅದರಲ್ಲಿ 2 ಸ್ಪೂನ್ ತಗೊಂಡು ಇಟ್ಟಿದ್ದೀನಿ. ನೋಡಿ, 2 ಸ್ಪೂನು ಆಯಿತು. ಇದೆಲ್ಲ ಮಟನ್ಗೆ ಹಾಕಿ ಪ್ರಿಪೇರ್ ಮಾಡಿ ಹೆಂಗೆ ಮಸಾಲ ಹಾಕಿ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಬನ್ನಿ. Okay.
ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಟನ್ ಸಾರು. ಇದರ ನಿಮ್ಮ ಮನೆಯಲ್ಲಿ ಇದರ ರೆಡಿ ಮಾಡಿ